ಟಿ ರವಿ ಅವರ ಬಂಧನದ ಬಗ್ಗೆ ತಮ್ಮ ಪರ್ಮಿಷನ್ ಏನಾದರೂ ಇಲ್ಲ. ನಮ್ಮಲ್ಲಿ ಕಾನೂನು ಏನಿದೆ ಅಂದ್ರೆ ಮೊದಲಿಗೆ ಒಂದು 20-30 ವರ್ಷದಿಂದ ಇತ್ತು. ಅದು ಎಲ್ಲೋ ಒಂದು ಕೇಸಾಗಿ ಮರ್ಡರ್ ಆಗಿ ಅವ್ರು ಸಿಕ್ಕಿಲ್ಲ, ಹಿಂಗಾಗಿತ್ತು. ಈಗೇನಂದ್ರೆ ಅವ್ರು ಅರೆಸ್ಟ್ ಮಾಡಿದ ನಂತರ ನಮ್ಗೆ ಇಂಟಿಮೇಷನ್ ಕೊಡೋದು, ಇಂಟಿಮೇಷನ್ ಕೊಟ್ಟಾರೆ. ನಿನ್ನೆ ನಾನು ಅರೆಸ್ಟ್ ಮಾಡಿ ಯಾವ ಸೆಕ್ಷನ್ ಮಾಡಿದ್ದು ನಿನ್ನೆ ಇಂಟಿಮೇಷನ್ ಕೊಟ್ಟಾರೆ. ಈ ಪ್ರಕ್ರಿಯೆ ಬಗ್ಗೆ ಏನು ಹೇಳ್ತೀರಿ ನಾವು ಪರಿಶೀಲನೆ ಮಾಡ್ಬೇಕಾದ್ರೆ ಹಿಂಗಿದೆ, ನಮ್ಮ ಸೆಷನ್ ಅಡ್ಜರ್ನ್ ಆದ ನಂತರ ಅದು ಬಂದ್ ಆಗಿಬಿಡ್ತಾವೆ. ನಮ್ಮದೇ ಆದಂಥ ಚಾನಲ್ಗಳು ನಮ್ಮದೇ ಆದಂಥ ಬಂದ್ ಹಾಕವು. ನಾವು ಪರಿಶೀಲನೆ ಮಾಡಿದೆವು. ಸುಮಾರು 4 ಜನ ಸೆಕ್ರೆಟ್ರಿ, ಅಡಿಷನಲ್ ಸೆಕ್ರೆಟ್ರಿ, ಡೆಪ್ಟಿ ಸೆಕ್ರೆಟ್ರಿ, ಅಂಡರ್ ಸೆಕ್ರೆಟ್ರಿ 4 ಮಂದಿ ಕಳಿಸಿದ್ವಿ. ಹುಡುಕಿದ್ರು ನಮ್ಗೆ ಸಿಗಲಿಲ್ಲ. ಈಗ ಅವರೇನೋ ಒಂದು ಬೇರೆ ಚಾನಲ್ ಬಂದೈತೆ ಅಂತಾರೆ. ಅದನ್ನು ಪರಿಶೀಲನೆ ಮಾಡ್ತೀನಿ. ಇನ್ನೂ ಕಾಲ ಮುಂಚೆ ಪರಿಶೀಲನೆ ಮಾಡೋದು ನನಗೇನಾದರೂ ಅಥೆಂಟಿಕ್ ಅನಿಸಿದ್ರೆ ಮತ್ತು ಬೇರೆ ದಾರಿಯಿಂದ ನಾನು ತೊಗೊಳ್ತೀನಿ. ಅಂದರೆ ನಮ್ಮಲ್ಲಿ ಹೆಂಗಿದೆ ಅಂದರೆ ಹೌಸ್ ಎಡ್ಜರ ಇಮ್ಮಿಡಿಯೇಟ್ಲಿ 1 ಸೆಕೆಂದಾಗ ಕ್ಲೋಸ್ ಆಗಿಬಿಡ್ತಾವೆ. ನಮ್ಮ ಚಾನಲ್ಗಳು ಇವು ಎಲ್ಲ ಹಾಕವು. ಬೇರೆ ಚಾನಲ್ಗಳಿಗೆ ನಾವು ನೋಡಿಲ್ಲ, ಬಟ್ ಯಾರು ನಮ್ಗೆ ಕೊಡಲಿ. ಈಗೇನೋ ಪೇಪರ್ದಲ್ಲಿ ಇವರು ಹೇಳಿದ್ದಾರೆ, ಅವ್ರನ್ನ ಕೇಳ್ತೀನಿ. ಅವ್ರು ಕೊಟ್ಟರೆ ಇವತ್ತು ನನಗೆ ದಾರಿದೆ. ಈಗ ನಮ್ಮದೇ ಆದಂಥ ನಿಯಮಗಳಿದಾವೆ. ನಾನು ಮೀಟಿಂಗ್ ಕರೆದಿನಿ ಮಧ್ಯಾಹ್ನ 3 ಗಂಟೆಗೆ. ನಿಯಮಗಳ ಪ್ರಕಾರ ಅದನ್ನು ಮತ್ತೆ ನಾನು ಬೇರೆ ಯಾವ ಕಮಿಟಿ ಕಳಿಸ್ಬೇಕು ಮಾಡ್ತೀನಿ. ಯಾರೇ ಇರಲಿ, ಒಟ್ಟಿನ ಮೇಲೆ ಏನಂದ್ರೆ ನಮ್ಮ ಸದನದಲ್ಲಿ ಅಂಥದ್ದು ಆಗಬಾರ್ದಾಗಿತ್ತು. ಆಗಿದ್ದನ್ನು ನಾವು ಸರಿನೋ ತಪ್ಪು ಅಂತ ತಿಳ್ಕೊಳ್ಳೋಕೆ ನಮ್ಮಲ್ಲಿ ಕಮಿಟಿ ಇದಾವೆ. ಆ ಕಮಿಟಿ ಕಳಿಸುವಂಥ ವಿಚಾರವನ್ನು ನಾನು ತೀರ್ಮಾನ ಮಾಡ್ತೀನಿ. ಮುಂದಿನ ಪ್ರಕ್ರಿಯೆ ನಮ್ಮಲ್ಲೇ ಒಂದು ಎಥಿಕ್ಸ್ ಕಮಿಟಿ ಅಂತಿದೆ. ಈಗ ಹಿಂದೆ ಭಾಳ ಪಾರ್ಲಿಮೆಂಟಲ್ಲಿ ಆದ ಎಥಿಕ್ಸ್ ಕಮಿಟಿ, ಅದು ಹೈಯೆಸ್ಟ್ ಕಮಿಟಿ ನಮ್ಮಲ್ಲಿ. ಆ ಕಮಿಟಿ ಕಳಿಸಿ ಸಂಪೂರ್ಣವಾಗಿ ಚರ್ಚೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಅವ್ರು ರಿಪೋರ್ಟ್ ಕೊಟ್ಟನದು ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದೆ ಅಂತ ಮಾಡ್ತೀನಿ. ಆ ರಿಪೋರ್ಟ್ ಪ್ರಕಾರ ನಮ್ಮ ಮುಂದೆ ಕ್ರಮ ತಗೋತೀವಿ.